ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಇಡ್ಲಿ ಅಂದರೆ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ಕೊತೀನಿ. ಅಂದರೆ ನಮ್ಮೂರು ಟಿಪ್ಟೂರು ಅಂದರೆ ಇಡ್ಲಿಗೆ ತುಂಬ ಫೇಮಸ್. ಅಂದರೆ ತಟ್ಟೆ ಇಡ್ಲಿ, ಪರ್ಟಿಕ್ಯುಲರ್ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಫೇಮಸ್ಸು. ಸೊ ಆ ಥರ ಇಡ್ಲಿನ ಹೇಗೆ ಮಾಡೋದು ಅಂತ ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ಈ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಇಲ್ಲಿ ನಾನಿಲ್ಲಿ ದಪ್ಪಕ್ಕಿ ತೊಗೊಂಡಿದ್ದೀನಿ. ದಪ್ಪಕ್ಕಿ ಅಥವಾ ಇಡ್ಲಿ ಅಕ್ಕಿ ಅದನ್ನು 2 ಕಪ್ ತೊಗೊಂಡಿದ್ದೀನಿ. ಸೊ ದಪ್ಪಕ್ಕಿ ಅಂದರೆ ರಾಜಮುಡಿ ಅಕ್ಕಿ ಅಂತಲೂ ಹೇಳ್ತಾರೆ ಇದನ್ನ. ಅಂದರೆ ಕೆಂಪುದು ಮತ್ತು ಬಿಳಿದು ಎರಡೂ ಬರುತ್ತೆ. ಸೊ ಬಿಳಿ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು ಇದ್ರ ಜೊತೆ 2 ಕಪ್ಪು ಮಲ್ಲಿಗೆ ಅಕ್ಕಿ, ಈ ಮಲ್ಲಿಗೆ ರೈಸ್ ಅಂತಾನೆ, ಅಂದರೆ ಅಂಗಡಿ ಸಿಗುತ್ತೆ ನಿಮಗೆ ಮಲ್ಲಿಗೆ ಅಕ್ಕಿ ಅಂದರೆ ಕೊಡ್ತಾರೆ. ಸೊ ಅದನ್ನು ಕೂಡ 2 ಕಪ್ ಹಾಕಿದ್ದೀನಿ. ಮತ್ತು ಇದ್ರ ಜೊತೆ 1/4 ಕಪ್ಪಷ್ಟು ಸಬ್ಬಕ್ಕಿ ಸೇರಿಸಿದ್ದೀನಿ. ಸಬ್ಬಕ್ಕಿ ಅಂದರೆ ನೈಲಾನ್ ಅಲ್ಲ, ಮಾಮೂಲಿ ಸಬ್ಬಕ್ಕಿ ಬರುತ್ತಲ್ಲ ಅದನ್ನು 1/4 ಕಪ್ಪಷ್ಟು ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಒಂದು 2-3 ಸತಿನಾದ್ರೂ ನೀಟಾಗಿ ಅಂದರೆ ಚೆನ್ನಾಗಿ ಉಜ್ಜಿ ಒಂದು 2-3 ಸತಿ ತೊಳೆಯೋಣ ಇದನ್ನು. ಏಕೆಂದರೆ ಮೇಲ್ಗಡೆ ಪೌಡ್ರ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಹೋಗ್ಬಿಟ್ಟು ನೀಟಾಗಿ, ಅಂದರೆ ಅದ್ರ ಮೇಲೆ ಏನಿರುತ್ತೆ ಪಾಲಿಶು ಮತ್ತು ಪೌಡ್ರು ಅದು ಡಸ್ಟ್ ಎಲ್ಲ ಹೋಗಿ ಬೆಳ್ಳಗಾಗೋವರೆಗೂ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನೆನೆ ಇಡೋಣ. ಅಂದರೆ ಈ ಅಕ್ಕಿನ ಆಲ್ಮೋಸ್ಟ್ ಒಂದು 7-8 ಗಂಟೆ ನೆನೆಸ್ಬೇಕು. ಚೆನ್ನಾಗಿ ನೆಂದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು 8 ಗಂಟೆ ನೆನೆಸೋಣ ಇದನ್ನು. ಇಲ್ಲಿ ಇದ್ರ ಜೊತೆಗೆ ನಾನು 1 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು 1 ಕಪ್ಪಷ್ಟು ಅವಲಕ್ಕಿ, ದಪ್ಪ ಅವಲಕ್ಕಿನೇ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಹಾಕೋಣ. ಉದ್ದಿನಬೇಳೆ ಒಂದು 3-4 ಅವರ್ಸ್ ನೆಂದರೆ ಸಾಕಾಗತ್ತೆ. ಬಟ್ ಅಂದರೆ ತುಂಬ ನೆಂದ್ರೂ ಏನು ತೊಂದರೆ ಇಲ್ಲ. ಹಾಗಾಗಿ ನಾನು ಎರಡನ್ನೂ ಜೊತೆಲೇ ನೆನೆಸಿಟ್ಬಿಡ್ತೀನಿ. ನೀವು ಅಕಸ್ಮಾತ್ ಸಪ್ರೇಟಾಗಿ ಮತ್ತು ಅಕ್ಕಿ ಬೇರೆ ಮತ್ತು ಉದ್ದಿನಬೇಳೆ ಬೇರೆ ಎರಡು ಸಪ್ರೇಟಾಗಿ ನೆನೆಹಾಕೋದು ಮತ್ತು ಸಪ್ರೇಟಾಗಿ ರುಬ್ಕೋಬೇಕು ಇದನ್ನು. ಸೊ ಇದನ್ನು ನೆನೆಸಿಟ್ಟಿದ್ದೀನಿ. ನೆನೆಸ್ಬಿಟ್ಟು ಇದನ್ನು ಸೈಡ್ಗೆ ಇಟ್ಬಿಡೋಣ. ಅಂದರೆ ಒಂದು 8 ಗಂಟೆ ನೆನಿಲಿ ಇದು. ಎತ್ತಿಟ್ಬಿಟ್ಟಿದ್ದೀನಿ ಎರಡನ್ನೂ. ಈಗ ನೆಂದಾದ್ಮೇಲೆ ನೋಡಿ, ಇದು ಸಂಜೆ ನಾನು ಬೆಳಗ್ಗೆ ನೆನೆ ಇಟ್ಟಿದ್ದು, ಒಂದು 10 ಗಂಟೆಲಿ ನೆನೆಸಿಟ್ಟಿದ್ದೆ. ಈಗ ಸಂಜೆ ಒಂದು 6 ಗಂಟೆ ಆಗೋಗಿದೆ, ತುಂಬ ಹೊತ್ತೇ ನೆಂದಿದೆ. ಈಗ ಇದನ್ನು ನೆಂದಿರೋದನ್ನ ರುಬ್ಕೊಳ್ಳೋಣ. ಈಗ ಅಕ್ಕಿ ಸಪ್ರೇಟಾಗಿ ರುಬ್ಕೊತೀನಿ ಮತ್ತು ಉದ್ದಿನಬೇಳೆ ಸಪ್ರೇಟಾಗಿ ರುಬ್ಕೊತೀನಿ. ಬರೀ ಅಕ್ಕಿ ಮಾತ್ರ ಹಾಕ್ಕೊತಿದ್ದೀನಿ. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳೋಣ. ಅಂದರೆ ತುಂಬ ತೆಳ್ಳಗೆ ಮಾಡೋದು ಬೇಡ, ದೋಸೆ ಹಿಟ್ಟು ಥರ ತೆಳ್ಳಗೆ ಮಾಡೋದು ಬೇಡ, ಸ್ವಲ್ಪ ಗಟ್ಟಿಗೆನೇ ರುಬ್ಕೊಳ್ಳೋಣ ಇದನ್ನ. ಮತ್ತು ತುಂಬ ನುಣ್ಣಗೂ ರುಬ್ಕೊತೀನಿ ನಾನು. ಅಂದರೆ ಮಾಮೂಲಿ ರವೆ ಇಡ್ಲಿ, ಅಂದರೆ ಗುಂಡಿಡ್ಲಿಗೆಲ್ಲ ರುಬ್ತೀನಲ್ಲ ರವೆ ಥರ, ಆ ಥರ ಏನು ರುಬ್ಬಿಲ್ಲ, ಸ್ವಲ್ಪ ನುಣ್ಣಗೆ ರುಬ್ಬಿದ್ದೀನಿ. ಇದನ್ನು ಒಂದು ಅಂದರೆ ಪಾತ್ರೆಗೆ, ಮುಚ್ಚಿಡೋವಂಥ ಪಾತ್ರೆಗೆ ನೀಟಾಗಿ ಹಾಕಿಕೋಣ ಇದನ್ನು. ಅಂದರೆ ಎಲ್ಲ ಅಕ್ಕಿನೂ ರುಬ್ಬಿದ್ನೆಲ್ಲ, ಅಂದರೆ ಮತ್ತು ಉದ್ದಿನಬೇಳೆ ಎಲ್ಲ ಒಟ್ಟಿಗೆ ಸೇರಿಸಿ ಕೈ ಕಲಸಿ ಮತ್ತು ಉಬ್ಬಿದ ಮೇಲೆ ಅದು ಹೊರಗೆ ಚೆಲ್ಲಬಾರ್ದು, ಆ ಥರ ಇರೋ ದೊಡ್ಡ ಪಾತ್ರೆ ತೊಗೊಂಡು ಹಾಕಿಕೋಣ. ಸೊ ನೋಡಿ, ಅಕ್ಕಿ ಎಲ್ಲ ರುಬ್ಕೊಂಡಿದ್ದಾಯಿತು. ಈಗ ಅಕ್ಕಿ ರುಬ್ಬಿದ್ದಾದ್ಮೇಲೆ ಉದ್ದಿನಬೇಳೆನೂ ರುಬ್ಕೊಳ್ಳೋಣ. ಉದ್ದಿನಬೇಳೆ ರುಬ್ಬಕ್ಕೆ ಮುಂಚೆ ಇದನ್ನು ಮತ್ತೆ ಇನ್ನೊಂದ್ಸತಿ ನೀಟಾಗಿ ತೊಳ್ಕೊಂಬೇಡೋಣ. ಅಂದರೆ ಉದ್ದಿನಬೇಳೆ ವಾಸನೆ ಹೋಗೋಗಂಗೆ ನೀಟಾಗಿ ತೊಳ್ಕೊಂಬೇಡೋಣ. ಸರಿ, ಇನ್ನೊಂದ್ಸತಿ ತೊಳೆದ್ಬಿಟ್ಟು ಇದನ್ನು ಮತ್ತೆ ರುಬ್ಕೊತಿದ್ದೀನಿ. ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಳೋಣ. ಈಗ ನೀವು ಅಂದರೆ ಬೇಕಿದ್ರೆ ನೀವು ಇದನ್ನು ಅಂದರೆ ಮಿಕ್ಸಿಲಿ ರುಬ್ಬೋ ಬದಲು ಗ್ರೈಂಡ್ರ್ ಕೂಡ ಹಾಕಿ ರುಬ್ಕೋಬೋದು. ಗ್ರೈಂಡ್ರಲ್ಲಿ ರುಬ್ಬೋದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಮಿಕ್ಸಿನಲ್ಲೇ ರುಬ್ಕೊತಿದ್ದೀನಿ. ಗ್ರೈಂಡ್ರಲ್ಲಿ ರುಬ್ಬೋಕ್ಕಾಗಲಿಲ್ಲ ಇವತ್ತು ನನಗೆ. ಇಡ್ಲಿಗೆ ಗ್ರೈಂಡ್ರಲ್ಲಿ ರುಬ್ಬಿದರೆ ಚೆನ್ನಾಗಾಗುತ್ತೆ. ಈ ಕ್ವಾಂಟಿಟಿನಲ್ಲಿ ನಿಮ್ಗೆ ಆಲ್ಮೋಸ್ಟ್ 7-8 ಜನಕ್ಕೆ ತಿಂಡಿ ಆಗುತ್ತೆ. ನೋಡಿ, ಎಲ್ಲ ರುಬ್ಕೊಂಡಿದ್ದಾಯಿತು. ಈ ಆದಮೇಲೆ ಇದನ್ನು ನೀಟಾಗಿ ಕೈಯಲ್ಲಿ ಕಲಸೋಣ. ಫಸ್ಟ್ ಒಂದು ಯಾವತ್ತೂ ಇಡ್ಲಿ ಆಗಲಿ ದೋಸೆ ಆಗಲಿ ಕಲಸಿ, ಅಂದರೆ ಇಡಬೇಕಾದ್ರೆ ಸೈಡ್ಗೆ ಇಡ್ಬೇಕಾದ್ರೆ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ಬೇಕು ಸೈಡಲ್ಲಿ. ಸೊ ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಒಂದು ಅಂದರೆ ಮುಚ್ಚಳ, ಅಂದರೆ ಲಿಡ್ ಮುಚ್ಚಿಬಿಟ್ಟು ಇದಕ್ಕೆ ನಾನು, ಅಂದರೆ ಈಗ ಸ್ವಲ್ಪ ಥಂಡಿ ಕಾಲ, ಅಂದರೆ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ನೆನೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ಏನಾದರೂ ಆಯಿತು, ಟವಲ್ ಆದರೂ ಆಯಿತು, ನಾನಿಲ್ಲಿ ಶಾಲ್ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಬೆಚ್ಚಗಿರುತ್ತಲ್ಲ, ಹಾಗಾಗಿ ಶಾಲ್ನ ತೊಗೊಂಡ್ಬಿಟ್ಟು ನೀಟಾಗಿ ಕವರ್ ಮಾಡಿ ಎತ್ತಿಡ್ತಿದ್ದೀನಿ. ಸೊ ಈಗ ಮಾಡೋದ್ರಿಂದ ಅಂದರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂತ ಈಗ ಮಾಡ್ತೀನಿ ನಾನು. ಅಂದರೆ ಚಳಿಗಾಲದಲ್ಲಿ ಮಾತ್ರ, ಬೇಸಿಗೆಲಾದರೆ ತಾನಾಗೇ ಚೆನ್ನಾಗಿ ನೆನೆಯುತ್ತೆ. ಈಗ ನೋಡಿ, ಬೆಳಗ್ಗೆ ನಾನು ಓಪನ್ ಮಾಡ್ತಿದ್ದೀನಿ. ನೋಡಿ, ತುಂಬ ಏನು ಉಬ್ಬಿ ಬಂದಿಲ್ಲ, ಸ್ವಲ್ಪ ಮಾತ್ರ ಉಬ್ಬಿದೆ. ಯಾಕೆಂದರೆ ಮಳೆ ಬರ್ತಾನೆ ಇದೆ, ಇದು ತುಂಬ ಥಂಡಿ ಇದೆ. ಬಟ್ ಸ್ಟಿಲ್ ಅಂದರೆ ನೆನೆಯೋದೇನೋ ಚೆನ್ನಾಗೇ ನೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾನ ಹಾಕಿದ್ದೀನಿ. ಸೋಡಾ ಹಾಕಿಬಿಟ್ಟು ಇದನ್ನು ಕಲಿಸ್ಬಿಟ್ಟು ಮತ್ತೆ ಇನ್ನೊಂದು 1.5 ಗಂಟೆ ನೆನೆಯೋಕೆ ಇಡ್ತೀನಿ. ಅದರ್ವೈಸ್ ಅಂದರೆ ಈಗ ಬೇಸಿಗೆಲಾಗಿದ್ರೆ ಚೆನ್ನಾಗಿ ಉಬ್ಬಿದ್ರೆ ಹಾಕಿದ ತಕ್ಷಣ ಮತ್ತೆ ಯೂಸ್ ಮಾಡ್ಬೋದಿತ್ತು, ಅಂದರೆ ಇಡ್ಲಿ ಬಿಡ್ಬೋದಿತ್ತು. ಇದು ಅಷ್ಟು ಚೆನ್ನಾಗಿ ನೆಂದಿಲ್ಲ ಅಂತ ಹೇಳ್ಬಿಟ್ಟು
ಹಾಕ್ಬಿಟ್ಟು ಇನ್ನೊಂದು ಗಂಟೆ ಎತ್ತಿಡ್ತಿದ್ದೀನಿ ಇದನ್ನು. 1 ಗಂಟೆ ನೆನೆಯಲಿ. ಇದು ನೆನೆಯೋ ಟೈಮಲ್ಲಿ ಏನು ಮಾಡ್ತೀನಿ ನಾನು, ಈಗ ಪಲ್ಯ ಮಾಡ್ಕೊತೀನಿ. ತರಕಾರಿ ಪಲ್ಯ ಅಂದರೆ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡ್ತಿದ್ದೀನಿ ನಾನು ಇಲ್ಲಿ ಇದನ್ನು. ಫಸ್ಟು ತರಕಾರಿಗಳ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನಾನು ಒಂದು ಕ್ಯಾರೆಟು 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 1/4 kg ಬೀನ್ಸ್ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಈಗೆಲ್ಲ ಫಸ್ಟು ಸಿಪ್ಪೆಗಳೆಲ್ಲ ತೆಗೆದಿಟ್ಕೊತಿದ್ದೀನಿ. ಕ್ಯಾರೆಟ್ ಸಿಪ್ಪೆ ತಗೊಂಡೆ, ಆಲೂಗಡ್ಡೆ ತಗೊಂಡೆ, ಮತ್ತು ಈರುಳ್ಳಿದು ಅಷ್ಟೇ ಕ್ಲೀನಾಗಿ ಸಿಪ್ಪೆ ತಗೊಂಡ್ಬಿಡ್ತೀನಿ. ತಗೊಂಡು ಒಟ್ಟಿಗೆ ಹೆಚ್ಚಿಬಿಟ್ಟು ಅಂದರೆ ಒಗ್ಗರಣೆ ಹಾಕೊಂಬಿಡೋಣ. ಸೊ ನೋಡಿ, ಇದೆಲ್ಲ ತರಕಾರಿ ಸಿಪ್ಪೆಗಳೆಲ್ಲ ತಗೊಂಡಿದ್ದಾಯಿತು. ಈಗ ತರಕಾರಿಗಳ್ನ ಹೆಚ್ಕೊಳ್ಳೋಣ. ನಾನು ಇದ್ರ ಜೊತೆ ಒಂದು ಬಟ್ಲು ಇದನ್ನು ತೊಗೊಂಡಿದ್ದೀನಿ, ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳು ಬರ್ತಿದೆ, ಸೊ ಹಾಗಾಗಿ ಅವರೆಕಾಳು ಇದ್ದಾಗ ಅವರೆಕಾಳನ್ನ ಕಂಪಲ್ಸರಿ ಯೂಸ್ ಮಾಡ್ತೀನಿ ಪಲ್ಯಕ್ಕೆ ನಾನು. ಸೊ ಅವರೆಕಾಳು ಕೂಡ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ನೋಡಿ, ಹುಳ್ಳಿಕಾಯಿನ ಅಂದರೆ ಎಲ್ಲದನ್ನೂ ಒಂದು ಸ್ವಲ್ಪ ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊತೀನಿ. ತುಂಬ ಸಣ್ಣಗೂ ಮಾಡ್ತಿಲ್ಲ, ತುಂಬ ದಪ್ಪಗೂ ಮಾಡ್ತಿಲ್ಲ, ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊತಿದ್ದೀನಿ. ಸೊ ಈ ತರಕಾರಿಗಳ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಬೇಕಾದ್ರೆ ಹುಳಿಕಾಯಿ ಕ್ಯಾರೆಟ್ ಜೊತೆಗೆ ಬೇಕಾದ್ರೆ ನೀವು ಗೆಡ್ಡೆಕೋಸು ಇದ್ದರೆ ಗೆಡ್ಡೆಕೋಸು, ಅಥವಾ ಸೀಮೆ ಬದನೆಕಾಯಿ ಇದ್ದರೆ ಸೀಮೆ ಬದನೆಕಾಯಿ ಅದನ್ನು ಕೂಡ ಆ್ಯಡ್ ಮಾಡ್ಬೋದು, ಅಥವಾ ತೊಂಡೆಕಾಯಿ ಇದ್ದರೆ ತೊಂಡೆಕಾಯಿನೂ ಆ್ಯಡ್ ಮಾಡ್ಕೋಬೋದು. ತುಂಬ ಟೇಸ್ಟ್ ಆಗುತ್ತೆ ತೊಂಡೆಕಾಯಿ ಹಾಕಿದ್ರೂ. ನಾನಿವತ್ತು ತೊಂಡೆಕಾಯಿ ಅಂದರೆ ಯೂಸ್ ಮಾಡ್ತಿಲ್ಲ ಅಂತ ಬಿಟ್ಟು ಬದನೆಕಾಯಿ, ಉದ್ದ ಬದನೆಕಾಯಿ ಬರುತ್ತಲ್ಲ, ಅದನ್ನು ಒಂದು 4ರಿಂದ 5 ಬದನೆಕಾಯಿನೇ ಯೂಸ್ ಮಾಡ್ತಿದ್ದೀನಿ. ಈಗ ಹೆಚ್ಚಿರೋ ತರಕಾರಿಗಳ್ನೆಲ್ಲ ಒಂದು ಸೈಡಲ್ಲಿ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಬಿಡೋಣ. ಬದನೆಕಾಯಿನ ಸಪ್ರೇಟಾಗಿ ಹೆಚ್ಕೊಳ್ಳೋಣ. ಅದು ಬದನೆಕಾಯಿನ ಸಪ್ರೇಟಾಗಿ ಅಂದರೆ ಒಂದು ಸ್ವಲ್ಪ ಸ್ಲಿಟ್ ಮಾಡಿ ಇದನ್ನು ದಪ್ಪನೇ ಹೆಚ್ಕೊಳ್ಳೋಣ, ಅಂದರೆ ಬೇಗ ಬೆಂದೋಗುತ್ತೆ ಇದನ್ನು. ಹಾಗಾಗಿ ಸ್ವಲ್ಪ ದಪ್ಪನೇ ಹೆಚ್ಕೊತೀನಿ. ಇದನ್ನು ಹೆಚ್ಚಿಬಿಟ್ಟು ನೀರೊಳಗೆ ಹಾಕ್ತೀನಿ, ಇಲ್ದಿದ್ರೆ ಅಂದರೆ ಬೇಗ ಕಪ್ಪಾಗ್ಬಿಡುತ್ತೆ ಬದನೆಕಾಯಿ. ಹಾಗಾಗಿ ಇದನ್ನು ಹೆಚ್ಚಿಬಿಟ್ಟು ಸಪ್ರೇಟಾಗಿ ನೀರಲ್ಲಿ ಹಾಕ್ಕೊತೀನಿ. ನೋಡಿ, ಹೆಚ್ಚಿದ್ದಾಯಿತು. ಹೆಚ್ಚಿಬಿಟ್ಟು ಇದನ್ನು ಒಳ್ಳೆ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಡ್ತೀನಿ ಇದನ್ನು ಸಪ್ರೇಟಾಗಿ. ಮತ್ತು ಈಗ ಈರುಳ್ಳಿನೂ ಅಷ್ಟೇ ಒಂದು ಮೀಡಿಯಮ್ ಸೈಜ್ಗೆ ಹೆಚ್ಕೊತಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಎರಡನ್ನೂ ಹೆಚ್ಕೊತೀನಿ. ನಾನಿಲ್ಲಿ ಒಂದು ದಪ್ಪ ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಮತ್ತು ಕರ್ಬೇವಿನ ಸೊಪ್ಪು ಹಾಕಬೇಕು. ಸೊ ಕರ್ಬೇವಿನ ಸೊಪ್ಪು ಫ್ರೆಶ್ ನಮ್ಮ ಮನೆ ಹತ್ರನೇ ಇರುತ್ತೆ, ಸೊ ಹಾಗಾಗಿ ಕಿತ್ಕೊಂಡ್ಬಂದಿದ್ದೆ. ಈಗ ನೋಡಿ, ಇದು ಒಗ್ಗರಣೆ ಹಾಕೋಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡೋದು, ಅಂದರೆ ವುಡ್ ಪ್ರೆಸ್ಡ್ ಆಯಿಲು. ಈಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ, ಡಿಫಾಲ್ಟ್ ಕಡಲೆಬೇಳೆ ನಾನು ಎಲ್ಲ ಪಲ್ಯಗಳಿಗೆ ಹಾಕ್ತೀನಿ. ಸೊ ಆ ಕಡಲೆಬೇಳೆನೂ ಹಾಕಿ ಇದೊಂದು ಸ್ವಲ್ಪ ಗರಿ ಆದಮೇಲೆ ಇದು ಕರ್ಬೇವಿನ ಸೊಪ್ಪನ್ನು ಹಾಕಿ ಇದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡನ್ನೂ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಹಿಂದೆನೇ ಈರುಳ್ಳಿನೂ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ಮಿನಿಟ್ಸ್ ಇದು ಫ್ರೈ ಆಗಲಿ. ಇದು ಫ್ರೈ ಆಗೋ ಟೈಮಲ್ಲಿ ಟೊಮೊಟೊ ಹೆಚ್ಕೊಂಡಿಲ್ಲ ನಾನಿಲ್ಲಿ. ಸೊ ಟೊಮೊಟೊನೂ ಕೂಡ ಹೆಚ್ಚಿಬಿಟ್ಟು ಇದನ್ನು ಈರುಳ್ಳಿ ಜೊತೆ ಸೇರಿಸ್ಕೊಳ್ಳೋಣ. ಟೊಮೊಟೊನೂ ಇಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ, ಅದು ಸೀಡ್ಲೆಸ್ಸು, ತುಂಬ ಏನು ಹುಳಿ ಇಲ್ಲ, ಹಾಗಾಗಿ 3 ಯೂಸ್ ಮಾಡ್ತಿದ್ದೀನಿ. ಅಕಸ್ಮಾತ್ ಹುಳಿ ಇದ್ದೆ ನಾಟಿ ಟೊಮೊಟೊ ಆದರೆ 2 ತೊಗೊಳ್ಳಿ ಸಾಕು. ನೋಡಿ, ಈಗ 3 ಟೊಮೊಟೊನ ಹೆಚ್ಕೊಂಡ್ಬಿಟ್ಟು ಇದನ್ನು ಈರುಳ್ಳಿ ಜೊತೆ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಇದನ್ನು ಒಂದು 5 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲೇ. ಆಮೇಲೆ ತರಕಾರಿ ಹೆಚ್ಚಿಟ್ಟಿದ್ನಲ್ಲ, ಸೊ ತರಕಾರಿಗಳ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ತರಕಾರಿ ಎಲ್ಲ ಹಾಕ್ತಿದ್ದೀನಿ. ಮತ್ತು ತರಕಾರಿ ಜೊತೆಗೆ ಅವರೆಕಾಳು ಬಿಡಿಸಿಟ್ಟಿದ್ನಲ್ಲ, ಅವರೆಕಾಳು ಅಷ್ಟೇ 1 ಕಪ್ಪಷ್ಟು ಅವರೆಕಾಳು ತೊಗೊಂಡಿದ್ದೀನಿ ನಾನು, ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ. ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅವರೆಕಾಳು ಆಪ್ಷನಲ್ಲು, ನಿಮಗೆ ಅವರೆಕಾಳು ಇದ್ದರೆ ಸೀಸನ್ ಸಿಕ್ಕಿದ್ರೆ ಹಾಕಿ, ಅದರ್ವೈಸ್ ಬಟಾಣಿ ಇದ್ದರೆ ಬಟಾಣಿ ಹಾಕ್ಬೋದು, ಅಥವಾ ಏನಿಲ್ಲ ಅಂದರೆ ಬರೀ ತರಕಾರಿನ ಹಾಕಿ ಮಾಡ್ಬೋದು. ನೋಡಿ, ತರಕಾರಿ ಜೊತೆಗೆ 1 ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಕಲ್ಲರು ಹಾಗೇ ಇರುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ಸ್ವಲ್ಪನೇ ಫಸ್ಟೇ ಹಾಕ್ಬಿಡ್ತೀನಿ ಅದನ್ನು. ಮತ್ತು ಬದನೆಕಾಯಿ ಹೆಚ್ಚಿಟ್ಟಿದ್ನಲ್ಲ, ಅದನ್ನು ಕೂಡ ಸೈಡಲ್ಲಿ ತಗೊಂಡು ಅದನ್ನು ಕೂಡ ಈ ಪಲ್ಯ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ. ಬದನೆಕಾಯಿ ತುಂಬ ಬೇಗ ಬೇಯೋದ್ರಿಂದ ಅದನ್ನು ಲಾಸ್ಟ್ಗೆ ಆ್ಯಡ್ ಮಾಡ್ಕೊತಿದ್ದೀನಿ ನಾನು. ತರಕಾರಿ ಎಲ್ಲ ಆಲ್ಮೋಸ್ಟ್ ಒಂದು 5 ನಿಮಿಷ ಮಾಗ್ಸಿ ಆದಮೇಲೆ ಇದನ್ನು ಬದನೆಕಾಯಿ ಆ್ಯಡ್ ಮಾಡಿದೆ. ಈಗ ಬದನೆಕಾಯಿ ಆ್ಯಡ್ ಮಾಡಾದಮೇಲೆ ಸಾಂಬಾರು ಪುಡಿ ಹಾಕ್ತಿದ್ದೀನಿ ನಾನು. ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀರು ಸೇರಿಸೋಣ, ಎಷ್ಟು ಬೇಕಷ್ಟು, ಅಂದರೆ 1.5 ಕಪ್ಪಷ್ಟು ನೀರು ಹಾಕಿದ್ದೀನಿ ನಾನಿಲ್ಲಿ. ಅಂದರೆ ತರಕಾರಿ ಮುಳುಗೋವಷ್ಟು ಅಷ್ಟು ಮಾತ್ರ ಹಾಕ್ಕೊಳ್ಳೋಣ, ತುಂಬ ಮೇಲೆ ಬರೋದು ಬೇಡ, ಜಸ್ಟ್ ಮುಳುಗೋವಷ್ಟು ನೀರು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದಕ್ಕೆ ಮತ್ತೆ ಉಪ್ಪು ಎಷ್ಟು ಬೇಕಷ್ಟು, ಅಂದರೆ ರುಚಿಗೆ ತಕ್ಕಷ್ಟು. ನಾನಲ್ಲಿ 1 ಸ್ಪೂನಷ್ಟು ಹಾಕಿದ್ದೆ, 1 ಟೀ ಸ್ಪೂನಷ್ಟು ಹಾಕಿದ್ದೆ. ಈಗ 1 ಟೇಬಲ್ ಸ್ಪೂನಷ್ಟು ದಪ್ಪ ಉಪ್ಪು ಹಾಕಿದ್ದೀನಿ ನಾನು, ಪುಡಿ ಉಪ್ಪು ಹಾಕಲಿಲ್ಲ, ಅಲ್ಲಿ ಪುಡಿ ಉಪ್ಪು ಹಾಕಿದ್ದೆ. ಈಗ ದಪ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು, ಅಂದರೆ ತರಕಾರಿ ಎಲ್ಲ ಮಾಗ್ಸಿದ್ವಲ್ಲ ಹಾಗಾಗಿ ಬೆಂದೋಗುತ್ತೆ. ನೋಡಿ, ಈಗ ಇಡ್ಲಿ ಹಿಟ್ಟನ್ನು 1-1.5 ಗಂಟೆ ಅಷ್ಟು ಮತ್ತೆ ನೆನೆಯಕ್ಕೆ ಇಟ್ಟಿದ್ದೆ, ಉಪ್ಪು ಮತ್ತು ಸೋಡಾ ಹಾಕಿ. ಸೊ ಆಗ ಅದು ಚೆನ್ನಾಗಿ ನೆಂದ್ಬಿಟ್ಟು ಉಬ್ಬಿದೆ. ಈಗ ಇಡ್ಲಿ ಜೊತೆಗೆ ಒಂದು ಚಟ್ನಿ ಕೂಡ ಮಾಡ್ಕೊಂಬಿಡೋಣ. ಸೊ ಚಟ್ನಿಗೂ ಅಷ್ಟೇ ನಾನಿಲ್ಲಿ ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ.
ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು 7-8 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ತಣ್ಣಗೆ ಹಾಕಕ್ಕೆ ಬಿಡೋಣ. ಈಗ ಇದ್ರ ಜೊತೆ ನಾನು 1 ಕಪ್ಪಷ್ಟು ಕಡಲೆ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಕಡಲೆನೇ ಜಾಸ್ತಿ ಹಾಕೋದು. 1 ಕಪ್ಪಷ್ಟು ಹುರ್ಗಡ್ಲೆ ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಹುರಿದಿಟ್ಟಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಅದು ತಣ್ಣಗಾಗಿದೆ. ಸೊ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಅಷ್ಟು ಒಂದು ಅರ್ಧ ಬಟ್ಲಷ್ಟು ಕಾಯಿ ಹಾಕ್ಕೊತಿದ್ದೀನಿ ಅಷ್ಟೇ ನಾನು. ಅಂದರೆ ಕಡಲೆನೇ ಜಾಸ್ತಿ, ಕಾಯಿ ಕಮ್ಮಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಅಂದರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ, ತುಂಬ ನುಣ್ಣಗೇನು ರುಬ್ಬೋದು ಬೇಡ ಇದನ್ನ. ಸೊ ನೋಡಿ ಇದು ರುಬ್ಬಿ ಚಟ್ನಿ ರೆಡಿ ಇದೆ. ಈಗ ಪಲ್ಯನೂ ಆಲ್ಮೋಸ್ಟು ಬೆಂದು ತಣ್ಣಗಾಗಿದೆ. ಇದು ತಣ್ಣಗಾಗಿರೋದನ್ನ ತೆಗಿತಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ನೀರಿದೆ. ಕುದಿಸಿದ್ಮೇಲೆ ಅದು ಸರಿ ಹೋಗುತ್ತೆ, ಅಂದರೆ ಹೊಂದ್ಕೊಳುತ್ತೆ ಚೆನ್ನಾಗಿ. ಇದಕ್ಕೆ ಕೂಡ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನಾನು. ಮತ್ತು ಸಣ್ಣಗೆ ಹೆಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಒಂದು 5ರಿಂದ 6 ನಿಮಿಷ ಕುದಿಸ್ಕೊಳ್ಳೋಣ. ಮತ್ತು ಚೆನ್ನಾಗಿ ಕುದಿಸ್ಕೊಂಡ್ರೆ ಅಂದರೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ನೀರಂಗಿರಲ್ಲ, ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ ಈಗೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಆಲ್ಮೋಸ್ಟು. ಈಗ ತರಕಾರಿ ಪಲ್ಯ ರೆಡಿ ಆಯಿತು ಮತ್ತು ಚಟ್ನಿ ರೆಡಿ ಆಯಿತು. ಈಗ ಇಡ್ಲಿ ಮಾಡ್ಕೊಳ್ಳೋಣ. ಸೊ ಇಡ್ಲಿ ಮಾಡ್ಕೊಳಕ್ಕೆ ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡ್ತಿರೋದು. ಸೊ ತಟ್ಟೆ ತೊಗೊಂಡಿದ್ದೀನಿ. ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಸವರ್ಕೊಂಬಿಟ್ಟು ಇದಕ್ಕೆ ಒಂದು 2 ಸೌಟಷ್ಟು ಹಿಟ್ಟು ಹಾಕ್ತಿದ್ದೀನಿ. ಅಂದರೆ ಸ್ವಲ್ಪ ದಪ್ಪನೇ ಮಾಡ್ತೀನಿ, ತುಂಬ ತೆಳ್ಳಗೇನು ಮಾಡಲ್ಲ ಇಡ್ಲಿನ. ಹಾಗಾಗಿ 2 ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಅಂದರೆ ಇಡ್ಲಿ ಕುಕ್ಕರ್ ಇದ್ದರೆ ನೀವು ಇಡ್ಲಿ ಕುಕ್ಕರ್ಗೆ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ಅದರ್ವೈಸ್ ಮಾಮೂಲಿ ಕುಕ್ಕರ್ಗೆ ಇಡ್ತೀನಿ ಅಂದರೆ ವಿಷಲ್ ಇಲ್ಲಲೇ ಒಂದು 7 to 8 ಮಿನಿಟ್ಸ್ ಬೇಯಿಸ್ಕೋಬೇಕು. ಇದನ್ನು ಒಂದು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ, ತುಂಬ ಲೋ ಮಾಡೋದು ಬೇಡ. ಸೊ 7 to 8 ಮಿನಿಟ್ಸು ಬೆಂದಾದಮೇಲೆ ಇದನ್ನು ತೆಗಿಬೇಕು. ನೋಡಿ ಈಗ ಬೆಂದಿದ್ದನ್ನ ತೆಗಿತಾ ಇದ್ದೀನಿ ನಾನೀಗ. ನೀವು ಬೇಕಾದರೆ ಇಡ್ಲಿ ಅಂದರೆ ಹಿಂಗೆ ತಟ್ಟೆಲಿ ಇಟ್ಬಿಟ್ಟು ತೆಗಿಯೋದು ಕಷ್ಟ ಆಗುತ್ತೆ ಅಂದರೆ, ಸೊ ಇಡ್ಲಿ ಅಂದರೆ ಇದು ಬಟ್ಟೆ ಬರುತ್ತೆ, ಇಡ್ಲಿ ಬಟ್ಟೆ ಅಂತಲೇ, ಆ ಬಟ್ಟೆ ಕೂಡ ಹಾಕ್ಬಿಟ್ಟು ನೀವು ಇಡ್ಲಿ ಮಾಡ್ಕೋಬೋದು. ಬಟ್ ನನಗೆ ಇಲ್ಲಿ ತಟ್ಟೆಲಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ತಟ್ಟೆಲಿ ಡೈರೆಕ್ಟಾಗೆ ಮಾಡ್ಕೊತಿದ್ದೀನಿ. ನೋಡಿ ಒಂದು 2 ಡ್ರಾಪ್ ನೀರು ಹಾಕ್ಬಿಟ್ರೆ ಅದಕ್ಕೆ ಚೆನ್ನಾಗಿ ಎತ್ಕೊಂಡ್ಬರುತ್ತೆ. ನೋಡಿ ಎಷ್ಟು ಮೆತ್ತಗೆ ತುಂಬ ಚೆನ್ನಾಗಾಗಿದೆ ಇಡ್ಲಿ ಮಾತ್ರ. ಅಂದರೆ ಒಳ್ಳೆ ಕಲರು ಬಂದಿದೆ, ಒಳ್ಳೆ ಸ್ಮೂತಾಗೂ ಇದೆ. ನೋಡಿ ಇಡ್ಲಿ ಚಟ್ನಿ ಜೊತೆಗೆ ನಾನು ಬೆಲ್ಲದ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಬೆಲ್ಲದ ಚಟ್ನಿ ಅಂದರೆ ಸ್ವಲ್ಪ ಬೆಲ್ಲ, ಕಾಯಿ ಮತ್ತು ಸ್ವಲ್ಪ ಒಂದು 2 ಏಲಕ್ಕಿ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಅಷ್ಟೇ. ಅದು ಕೂಡ ಒಳ್ಳೆ ಕಾಂಬಿನೇಷನ್ ಇಡ್ಲಿಗೆ. ಅಂದರೆ ಇದು ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡಿರೋದನ್ನು, ಹಳ್ಳಿ ಸ್ಟೈಲಲ್ಲಿ ಏನು ಮಾಡ್ತಾರೋ ಅದನ್ನು ಮಾಡಿದ್ದೀನಿ. ಜೊತೆಗೆ ಬೆಣ್ಣೆ. ನೋಡಿ ಎಷ್ಟು ಸ್ಮೂತಾಗಿದೆ ಇಡ್ಲಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.